ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಶಿವಮೊಗ್ಗ ಹೈವೇ, ಅರಸೀಕೆರೆ ಟು ಶಿವಮೊಗ್ಗ ಹೈವೇ ರೋಡಲ್ಲಿರೋ ಒಂದು ಸುರುಚಿ ಹೋಟೆಲ್, ಅಂದರೆ ಪ್ಯೂರ್ ವೆಜಿಟೇರಿಯನ್ ಹೋಟ್ಲು ಬಗ್ಗೆ ಒಂದು ಹೇಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಇವಾಗ ಹೊಸ್ದಾಗಿ ಓಪನ್ ಆಗಿರೋದ್ರಿಂದ ಸ್ವಲ್ಪ ಮಳಿಗೆಗಳೆಲ್ಲ ಖಾಲಿನೇ ಇದೆ. ನೋಡಿ, ಪಾರ್ಕಿಂಗ್ ಎಷ್ಟು ದೊಡ್ಡ ಜಾಗನೇ ಇದೆ. ಈ ಟ್ರಿಪ್ ಹೋಗ್ತಾ ಇರೋರು, ಫ್ಯಾಮಿಲಿಯವರು, ಯಾವುದಾದ್ರು ಊರಿಗೆ ಹೋಗ್ತಾ ಇರೋರು ಎಲ್ಲರೂ ಬಂದ್ಬಿಟ್ಟು ಕಾರ್ ಪಾರ್ಕಿಂಗು ಮಾಡ್ಬೋದು. ಹಂಗೆ ಪ್ಲೇಸ್ ಇಲ್ಲ, ಒಂದೊಂದು ಕಡೆ ಹೋಟ್ಲಿಗೆ ಹೋದರೆ ಪ್ಲೇಸಸ್ಸೇ ಇರಲ್ಲ ಪಾರ್ಕಿಂಗಿಗೆ. ಆ ಥರ ನೋಡಿ, ಪ್ಲೇಸಸ್ ಎಷ್ಟೊಂದು ದೊಡ್ಡದಾಗೂ ಇದೆ. ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗು ಎಲ್ಲದಕ್ಕೂ ಸೌಲಭ್ಯವಾಗಿದೆ. ನೋಡಿ, ಇದು ಮುಂದೆಗಡೆನೇ ಈ ಥರ ಹಾರ್ಚ್ ಎಲ್ಲ ಇದೆ. ಎಂಟ್ರೆನ್ಸು ತುಂಬ ಚೆನ್ನಾಗಿದೆ, ಫೋಟೋಶೂಟ್ ಎಲ್ಲ ಮಾಡ್ಕೋಬೋದು. ನೋಡಿ, ಈಗ ಎಂಟ್ರಿ ಆಗಿದ್ದ ಕೂಡಲೇ ರೈಟ್ ಸೈಡಲ್ಲಿ ಕ್ಯಾಶ್ ಕೌಂಟ್ರ್ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಫೋಟೋಶೂಟು, ಏನಾದರೂ ಬರ್ತ್ಡೇ ಪಾರ್ಟಿ ಯಾವುದು ಇದು ಇತ್ತು ಅಂದರೆ ಕೇಕೆಲ್ಲ ಕಟ್ ಮಾಡಿಸ್ಕೋಬೋದು. ಡೆಕೋರೇಷನ್ ಅವಶ್ಯಕತೆನೇ ಇರಲ್ಲ. ನೋಡಿ, ಈ ಥರ ಎಲ್ಲ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಕೆಳಗಡೆ ಇರೋದು ನಿಜವಾದ ಗಿಡ, ಮೇಲ್ಗಡೆದು ಪ್ಲಾಸ್ಟಿಕ್ ಗಿಡಗಳು ಬರ್ತೈತಲ್ಲ ಆ ಥರ. ನೋಡಿ, ಇದು ನಿಜವಾದ್ದು. ಫೋಟೋಶೂಟ್ ಎಲ್ಲ ಮಾಡ್ಕೋಬೋದು. ಇಲ್ಲೂ ಸುಮ್ಮನೆ ಬಂದಿರ್ತೀವಿ, ಟೈಮ್ ಪಾಸ್ ಆಗೋ ಥರ. ಹಾಗೆ ಕೇಕ್ ಏನಾದರೂ ಕಟ್ ಮಾಡಿಸೋಂಗಿದೆ, ಬರ್ತ್ಡೇ ಪಾರ್ಟಿ ಇತ್ತು ಅಂತಂದರೆ ಆದರೂ ಮಾಡ್ಬೋದು. ನೋಡಿ, ಇಲ್ಲಿ ನೋಡಿಬಿಟ್ರು 8 ಟೇಬಲ್ ಇದೆ. ಇದು ನೋಡಿ ಕ್ಯಾಶ್ ಕೌಂಟ್ರು. ಇದು ಈ ಸೈಡೆಲ್ಲ ಐಸ್ ಕ್ರೀಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲೇ. ಹಂಗೆ ಈಗ ಒಂದು ದೊಡ್ಡದೊಂದು ಗಿಡನೂ ಇದೆ, ಪಾಟಲ್ಲಿ ಹಾಕಿರೋದ್ರಿಂದ ತುಂಬ ಚೆನ್ನಾಗೂ ಬಂದಿದೆ. ನೋಡಿ, ಇದು ಕ್ಯಾಶ್ ಕೌಂಟ್ರು. ಕ್ಯಾಶ್ ಕೌಂಟ್ರಲ್ಲಿ ನೋಡಿ ಸ್ವಲ್ಪ ದೊಡ್ಡದಾಗೇ ಇದೆ, ಪ್ಲೇಸಸ್ ಚೆನ್ನಾಗಿ ಇದು ಮಾಡಿಕೊಂಡು ದೊಡ್ಡದಾಗೂ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಂದುಬಿಟ್ಟು ಟೀ ಕೌಂಟ್ರು, ಜ್ಯೂಸು, ಟೀ ಆ ಥರ ಎಲ್ಲಾದ್ರೂ ಅದನ್ನು ನೋಡಿ ಸಪ್ರೇಟಾಗಿ ಕೌಂಟ್ರ್ ಮಾಡಿರೋದ್ರಿಂದ ಈಸಿಯಾಗಿರುತ್ತೆ. ಸಪ್ಲೈಯರ್ಸ್ಗೂ ಅಷ್ಟೇ, ಕಸ್ಟಮರ್ಸ್ಗೂ ಅಷ್ಟೇ, ಬಂದು ಆರಾಮಾಗಿ ಕುಡಿದ್ಬಿಟ್ಟು ಇದು ಮಾಡ್ಕೊಂಬಿಟ್ಟು ಹೋಗ್ಬೋದು. ನೋಡಿ, ಎಷ್ಟು ದೊಡ್ಡದಾಗೂ ಕಾಣಿಸುತ್ತೆ. ಜ್ಯೂಸ್ ಕೌಂಟ್ರ್ ಆಗಿದ ತಕ್ಷಣ ಡಸ್ಟ್ಬಿನ್ಸು ಈ ಥರ ಎಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ಸೈಡು ಡಸ್ಟ್ಬಿನ್ಸು ತುಂಬ ಕಡೆ ಇಟ್ಟಿದ್ದಾರೆ. ವಾಶ್ರೂಮ್ಸು, ಹಾಗೆಯೇ ಇಲ್ಲಿ ಪಾರ್ಟಿ ಮಾಡೋ ಥರ, ಅಂದರೆ ಪಾರ್ಟಿ ಏನಾದರೂ ಇರುತ್ತೆ ಅಲ್ವಾ, ಅದು ಮಾಡ್ಕೊಳೋದಕ್ಕೆ ಅಂತಲೇ ಪ್ಲೇಸ್ ಮಾಡಿದ್ದಾರೆ. ತುಂಬ ಚೆನ್ನಾಗೂ ಇದೆ. ನೋಡಿ, ಇಲ್ಲೊಂದು 50 ಮೆಂಬರ್ಸ್ ಕೂತ್ಕೊಂಡ್ಬಿಟ್ಟು ಇದು ಮಾಡ್ಬೋದು, ಪಾರ್ಟಿ ಎಲ್ಲ ಮಾಡ್ಬೋದು. ನೋಡಿ, ಆ ಥರನೂ ಇದೆ ಅರೇಂಜ್ಮೆಂಟು. ನೋಡಿ, ಒಳಗಡೆ ಬಂದುಬಿಟ್ಟು ಮಕ್ಕಳನ್ನು ಇವಾಗ ಊಟ ಮಾಡ್ತಿರ್ತಾರೆ, ಮಕ್ಕಳನ್ನ ಆಟ ಆಡ್ಸೋದಕ್ಕಾಗಲ್ಲ. ಮಕ್ಕಳಾದರೆ ಒಬ್ಬೊಬ್ರು ಆಟ ಆಡ್ಕೊಂಡು ತಿಂತಾರೆ. ನೋಡಿ, ಆಟ ಆಡ್ಸೋಕ್ಕೂ ಇಟ್ಟಿದ್ದಾರೆ. ನೋಡಿ, ಈ ಥರ ಫ್ಲವರ್ ಹಾಕಿರೋದ್ರಿಂದ ಸ್ವಲ್ಪ ಫೋಟೋಶೂಟು ಏನಾದರೂ ಇತ್ತು ಅಂದರೆ ಮಾಡ್ಕೋಬೋದು. ನೋಡಿ, ಚೆನ್ನಾಗೇ ಇದೆ. ಇದು ಬಂದುಬಿಟ್ಟು AC ರೂಮು. ನೋಡಿ, AC ರೂಮು ಸಹ ತುಂಬ ಚೆನ್ನಾಗಿದೆ. ಸೋಫಾ ಎಲ್ಲ ಹಾಕ್ಕೊಂಡು ಟೇಬಲ್ಸ್ ಎಲ್ಲ, ಇಲ್ಲೂ ಒಂದು 50 ಮೆಂಬರ್ಸು ಕೂತ್ಕೊಂಡು ಊಟ ಮಾಡ್ಬೋದು. ಆ ಥರ ಇದೆ. ನೋಡಿ, ಒಂದು ವಾಲ್ ಕೂಡ ಇದೆ, ಚೆನ್ನಾಗೂ ಇದೆ. AC ರೂಮಲ್ಲೂ ಅಷ್ಟೇ ನೋಡಿ, ಒಂದು 50 ಮೆಂಬರ್ಸ್ ಕೂತ್ಕೊಂಡು ಊಟ ಮಾಡ್ಬೋದು. ಆ ಥರ ಇದೆ. ಫುಲ್ಲು ಅಂದರೆ ಜಾಗ ಫುಲ್ ಇಕ್ಕಟ್ಟಂತ ಅನಿಸಲ್ಲ, ಫ್ರೀಯಾಗೇ ಇದೆ. ನೋಡಿ, ಇಲ್ಲೂ ಹ್ಯಾಂಡ್ ವಾಶ್ ಇದೆ. ಅಲ್ಲಿ ಆಚೆ ಕಡೆನೇ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ಮುಂದೆ ಹೋದರೆ ಹಾಗೆ ನೋಡಿ, ಅಲ್ಲೊಂದು ವಾಲ್ ಇದೆ, ಫೋಟೋಶೂಟು ಮಾಡ್ಕೋಬೋದು. ಅಲ್ಲೂ ತುಂಬ ದೊಡ್ಡದಾಗಿದೆ. ನೋಡಿ, ಇಲ್ಲೂ ಒಂದು ಗಿಡ ಇದೆ, ಇದು ತುಂಬ ದೊಡ್ಡದೇನೆ. ಇಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ಒಂದು 16 ಟೇಬಲ್ ಇದೆ, 6 ಟೋಟಲ್ ಎಲ್ಲ ಸೇರಿದ್ರೆ ಒಂದು 16 ಟೇಬಲ್ಸ್ ಇದೆ. ಇದು ಆಫೀಸ್ ರೂಮ್ ಅನಿಸುತ್ತೆ. ನೋಡಿ, ಟೋಟಲ್ ಅಲ್ಲಿ ಇಲ್ಲಿ ಟೇಬಲ್ ಸೇರಿಸ್ಕೊಂಡ್ರೆ ಒಂದು 16 ಟೇಬಲ್ಸ್ ಇದೆ. ನೋಡಿ, ಇಲ್ಲಿ ರಾಯರು ಫೋಟೋ ಹಾಕಿದ್ದಾರೆ. ರಾಯರ್ ಫೋಟೋ ನೋಡಿದ್ರೆ ಪಾಸಿಟಿವ್ ವೈಬ್ಸ್ ಬಂದೇ ಬಿಡುತ್ತೆ. ನೋಡಿ, ಈ ಕಡೆ ಎಲ್ಲ ಕ್ಲೋಸ್ ಆಗಿದೆ. ಇದು ಈ ಕಡೆ ಎಲ್ಲ ಎರಡು ಗಿಡಗಳು ಹಾಕ್ಕೊಂಡು ಚೆನ್ನಾಗಿದೆ, ಗಿಡಗಳೆಲ್ಲ ಹಾಕಿದ್ದಾರೆ. ದೊಡ್ಡದಾಗೂ ಐತೆ ಪ್ಲೇಸು. ನೋಡಿ, ಇದು ಕಿಚನ್ನು. ಇಲ್ಲಿ ಜೋಳದ ರೊಟ್ಟಿ ಬಡಿತಾರೆ, ಅಂದರೆ ಇವರೇ ಬಡಿದ್ಬಿಟ್ಟು ಇಲ್ಲೇ ಬೇಯಿಸ್ಬಿಟ್ಟು ಹಂಗೆ ಬಿಸಿ ಬಿಸಿ ಇರುತ್ತೆ, ಆವಾಗಲೇ ಹಾಕ್ಬಿಟ್ಟು ಕೊಡ್ತಾ ಇರ್ತಾರೆ ಊಟಕ್ಕೆ. ನೋಡಿ, ಇದು ಕಿಚನ್ನು. ಎಲ್ಲ ಐಟಮ್ ನೋಡಿ ಇಲ್ಲಿ ಹಾಕ್ಕೊಂಡಿರ್ತಾರಲ್ಲ, ಪಟ ಹಾಕಿ ಕೊಡೋದಕ್ಕೆ ಈಸಿ ಆಗುತ್ತೆ. ಇಷ್ಟು ದೊಡ್ಡದಾಗೂ ಇದೆ ಕಿಚನು. ಒಂದೊಂದು ಕಿಚನ್ ನೋಡಿದ್ರೆ ಹೋಟೆಲಲ್ಲಿ ತುಂಬ ಇಕ್ಕಟ್ಟಂತ ಅನಿಸುತ್ತೆ, ಒಂದು ಮಾಡೋದಕ್ಕೊಂದು ಹೋಗೋದಿಲ್ಲ. ಅದಕ್ಕೋಸ್ಕರ ನೋಡಿ, ಇದು ತುಂಬ ದೊಡ್ಡದಾಗಿರೋದ್ರಿಂದ ಈಸಿ ಆಗುತ್ತೆ. ಎಷ್ಟು ದೊಡ್ಡದಾಗಿದೆ ನೋಡಿ. ಹಾಗೆ ಇದು ನೋಡಿಬಿಟ್ಟು ಸ್ಟೋರ್ ರೂಮು. ನೋಡಿ, ಅನ್ನಪೂರ್ಣೇಶ್ವರಿ ಫೋಟೋ ಹಾಕಿದ್ದಾರೆ. ಇದು ಬಂದುಬಿಟ್ಟು ಪಾತ್ರೆ ಎಲ್ಲ ತೊಳಿತಾರಲ್ವ ಆ ಜಾಗ.
ಇದೆ ನೋಡಿ, ಇಲ್ಲಿ ಒಂದು ಹಾಲ್ ಇದೆ, ಫೋಟೋ ಎಲ್ಲ ಇದು ಮಾಡ್ಕೊಳೋದಕ್ಕೆ ಚೆನ್ನಾಗಿದೆ. ಇದು ಒಂಥರ ಒಂದು 4 ಕಡೆ ಫೋಟೋಶೂಟ್ ಮಾಡ್ಕೋಬೋದು ಆರಾಮಾಗಿ. ಇದು ಹ್ಯಾಂಡ್ ವಾಶು ನೋಡಿ. ನೋಡಿ ತುಂಬ ವಿಶಾಲವಾಗಿರೋದ್ರಿಂದ ಚೆನ್ನಾಗೂ ಕಾಣಿಸುತ್ತೆ. ಆಮೇಲೆ ಬಂದವ್ರಿಗೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಓ ಚೆನ್ನಾಗಿದೆಯಪ್ಪ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ನಾನು ಜೋಳದ ರೊಟ್ಟಿ ಬಡಿಯೋದನ್ನ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಫಾಸ್ಟಾಗಿ ಬಡಿತಾರೆ. ಆವಾಗಲೇ ಬಡ್ಬಿಟ್ಟು ಅಲ್ಲೇ ಹಾಕ್ಬಿಟ್ಟು ಅಲ್ಲೇ ಬೇಯಿಸೋದ್ರಿಂದ ಬಿಸಿಯಾಗೂ ಇರುತ್ತೆ, ತಿನ್ನೋದಕ್ಕೊಂಥರ ರುಚಿಯಾಗೂ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಡಿತಾ ಇದ್ದಾರೆ. ನಾವೆಲ್ಲ ಒಂದೊಂದು ಬಡಿಯೋದಕ್ಕೆ 1 ಮಿನಿಟ್ ಆದರೂ ತೊಗೊತೀವಿ. ಇವ್ರು ಹಂಗಲ್ಲ, 60 ಸೆಕೆಂಡ್ಸು ಬೇಡ, 30 ಸೆಕೆಂಡ್ಸಲ್ಲಿ ಬಡಿದು ಹಾಕ್ಬಿಟ್ಟಿರ್ತಾರೆ ಅಷ್ಟೇ. ಎಷ್ಟು ಬೇಗನೂ ಬಡಿತಾರೆ ಅವರು. ನಮ್ಮ ಕೈಲಿ ಆಗೋದೇ ಇಲ್ಲ. ನಾವು ಬಡಿಯೋದಕ್ಕೆ ಒಂದೊಂದು ಅಭ್ಯಾಸ ಇರೋರಿಗೆ ಒಂಥರ, ಅಭ್ಯಾಸ ಇಲ್ದಿದ್ದರಿಗೆ ಮಾಡೋಕ್ಕಾಗಲ್ಲ. ನೋಡಿ ಹಾಗೆ ಹೋಯ್ತು ಆರಾಮಾಗೆ. ಎಷ್ಟು ಬೇಗ ಒಂದು ಬೇಯೋದ್ರೊಳಗಡೆ ಇನ್ನೊಂದು ಬಡ್ದಿಡ್ತಾರೆ ಅವರು. ನೋಡಿ ಎಷ್ಟು ಚೆನ್ನಾಗಿದೆ. ಬೇಗ ಬಡ್ದಾಕ್ಬಿಡ್ತಾರೆ ಇವರು. ನೋಡಿ ಒಂದು ಬೇಯಿಸೋ ಅಷ್ಟಿಗೆ ಇನ್ನೊಂದು ಅಲ್ಲೇ ರೆಡಿ ಆಗಿರುತ್ತೆ. ಅದು ಆಲ್ರೆಡಿ ಪಟ ಅಂತ ಹೇಳ್ಬಿಟ್ಟು ಎಷ್ಟೇ ಆರ್ಡ್ರು ಬಂದ್ರೂ ಪಟ ಅಂತ ಹೇಳ್ಬಿಟ್ಟು ಬಡ್ದಾಕ್ಬಿಡ್ತಾರೆ. ನೋಡಿ ಎಷ್ಟು ಚೆನ್ನಾಗಾಯಿತು ಇದು ಅಷ್ಟೇ. ಯಪ್ಪ ಎಷ್ಟು ಬೇಗ ಬಡಿದ್ರು. ನೋಡಿ ಹಾಕ್ಬಿಟ್ಟು ಇಲ್ಲೊಂದು ಹಾಟ್ ಬಾಕ್ಸಿಗೆ ಹಾಕ್ಕೊತಾರೆ. ಎಮರ್ಜೆನ್ಸಿ ಅನ್ನೋ ಟೈಮಲ್ಲಿ ಹಾಕ್ಕೊಡ್ತಾರೆ. ನೋಡಿ ಎಲ್ಲ ರೆಡಿ ಆಗೋಯ್ತು. ಊಟಕ್ಕೂ ರೆಡಿ ಆಗೋಗಿದೆ. ಜೋಳದ ರೊಟ್ಟಿ, ಟಾಕಿ ರೈಸ್ ಎಲ್ಲ, ಸಾಂಬಾರು ಪಲ್ಯ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಇಲ್ಲಿ ನೋಡಿ ದಾಲ್ ಫ್ರೈಗೆ ಒಗ್ಗರಣೆ ಮಾಡ್ಕೊತಾ ಇದ್ದಾರೆ. ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಮಾಡೋದನ್ನು ಯಾವ ಸ್ಟೈಲಲ್ಲಿ ಮಾಡ್ತಾರೆ ನನ್ನ ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದೆ. ನೋಡಿ ಇವಾಗ ಅಯ್ಯಪ್ಪ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಆವಾಗಲೇ ಅಲ್ಲೇ ಇಟ್ಕೊಂಡಿರೋದ್ರಿಂದ ಈಸಿ ಆಗುತ್ತೆ ಅವರಿಗೆ. ಬೇಗ ಹಾಕ್ಕೊಂಡು ಬೇಗ ಮಾಡಿ ಕೊಟ್ಬಿಡ್ತಾರೆ ಕಸ್ಟಮರ್ಗೆ. ಆವಾಗಲೇ ಮಾಡೋದ್ರಿಂದ ಈಸಿಯಾಗಿರುತ್ತೆ. ಇಲ್ಲಿ ನೋಡಿ ವೆಜ್ ನೂಡಲ್ಸು ಏನೋ ಮಾಡ್ತಾಯಿದ್ದಾರೆ ಇವರು. ಇಷ್ಟು ಫಾಸ್ಟ್ ಇಲ್ಲ ಅಂತಂದರೆ ಬೇಗ ಏನೂ ಆಗೋದೇ ಇಲ್ಲ. ಇವರು ಅದಕ್ಕೆ ಫಾಸ್ಟಾಗಿ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಈ ಥರ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಹುರ್ಕೊಂಡು ಮಾಡ್ತಿದ್ದಾರೆ. ಬಟ್ ವೀಡಿಯೋ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ಬಟ್ ವೀಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ ಫಸ್ಟಿಂದ. ವೆಜ್ ಫ್ರೈಡ್ ರೈಸ್ ಮಾಡ್ತವ್ರು ಇವರು, ವೆಜ್ ನೂಡಲ್ಸ್ ಮಾಡ್ತಿಲ್ಲ ಇವರು. ನೋಡಿ ಎಲ್ಲ ಮಸಾಲೆ ಐಟಮ್ ಹಾಕ್ಕೊಂಡು ಸಾಸ್ಗಿಲ್ಲ ಹಾಕಿ ಫ್ರೈ ಮಾಡಿ ಕೊಡ್ತಾರೆ ಅಷ್ಟೇ. ಇನ್ನೇನು ನೋಡಿ ಹಾಗೆ ಹೋಯ್ತು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇಷ್ಟೇ, ಸ್ಪೆಷಲ್ ವೆಜ್ ಫ್ರೈಡ್ ರೈಸ್ ರೆಡಿ. ನಾನು ವೆಜ್ ನೂಡಲ್ಸ್ ಅಂದ್ಕೊಂಡೆ, ಅದು ವೆಜ್ ಫ್ರೈಡ್ ರೈಸು. ನೋಡಿ ಆಚೆ ಎಲ್ಲ ಬಂದರೆ ಎಷ್ಟು ವಿಶಾಲವಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನೋಡಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಅದು ಸ್ಕೂಲ್ ಟ್ರಿಪ್ ಇತ್ತು ಅನಿಸುತ್ತೆ. ಅವ್ರು ಬಂದಿದ್ದರು ಮಕ್ಕಳು ಶಿವಮೊಗ್ಗದಿಂದ, ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ. ಮಕ್ಕಳೆಲ್ಲ ಆರಾಮಾಗಿ ಬಂದರು ನೋಡಿ. ಆರಾಮಾಗಿ ಆಟ ಆಡಿಕೊಂಡು ಊಟ ಮಾಡಿಕೊಂಡು ಕಾಫಿ ಗೀಫಿ ಎಲ್ಲ ಕುಡ್ಕೊಂಡು ಹೋಗ್ಬೋದು. ನೋಡಿ ಕ್ರೌಡ್ ಇದ್ದಾಗ ಎಷ್ಟು ಕ್ರೌಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ.